Hey everyone, it's me Sahana Sangam. Welcome back to my YouTube channel. Second PUC final board examination ಗೆ ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಈಗಾಗಲೇ ಫಿಸಿಕ್ಸ್ ಅಲ್ಲಿ 8 ಚಾಪ್ಟರ್ಸ್ ಅಂಡ್ ಕೆಮಿಸ್ಟ್ರಿ ನಲ್ಲಿ 3 ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ವಿಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ನೇಮ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಅಲಾಂಗ್ ವಿತ್ ದಟ್ PCMB ಕನ್ನಡ ಅಂಡ್ ಇಂಗ್ಲಿಷ್ ಈ 6 ಸಬ್ಜೆಕ್ಟ್ಸ್ ಕೂಡ ನಾನು ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋಸ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದ್ರೆ ನೋಡಿ. ಇವತ್ತು ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರ್ ಅಲ್ಲಿ ಇರತಕ್ಕಂತ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ವಿತ್ ಆನ್ಸರ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಈ ಚಾಪ್ಟರ್ ಇಂದ ಟೋಟಲ್ 11 ಮಾರ್ಕ್ಸ್ಗೆ ಕ್ವಶನ್ಸ್ ಅರೈಸ್ ಆಗುತ್ತೆ. 1 ಮಾರ್ಕ್ ಕ್ವಶನ್ ಒಂದಿರುತ್ತೆ, ದಟ್ ಈಸ್ MCQ. 3 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, ಅದು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ, ತುಂಬಾ ಸಿಂಪಲ್ ಆಗಿ ಇರುತ್ತೆ. ಅಂಡ್ 5 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ. ಇಲ್ಲಿ ನೀವು ನೋಡೋದಾದ್ರೆ 3 ಮಾರ್ಕ್ಸ್ ಕ್ವಶನ್ಗೆ 1 ಕ್ವಶನ್ ಇರುತ್ತೆ, ಓಕೆ ಫೈನ್. 2 ಮಾರ್ಕ್ಸ್ ಕ್ವಶನಲ್ಲಿ 1 ಕ್ವಶನ್ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳೋ ರೀತಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಈ ಚಾಪ್ಟರಿಂದ 2 ಮಾರ್ಕಿಗೆ 1 ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ಕೇಳ್ತಾರೆ. ನಿಮಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಇತ್ತು ಅಂತಂದರೆ, ನೀವು ಕಂಫರ್ಟಬಲ್ ಆಗಿತ್ತು ಅಂತಂದರೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸಲ್ಲಿ ನೀವು ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಈ ಚಾಪ್ಟರಿಂದ ಪ್ರಾಕ್ಟೀಸ್ ಮಾಡಿ. ಇಲ್ಲ ನನಗೆ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇಷ್ಟ ಇಲ್ಲ, ನಾನು ಕಂಫರ್ಟಬಲ್ ಆಗಿಲ್ಲ ಅಂತಂದರೆ ಈ ಚಾಪ್ಟರಿಂದ ನೀವು 2 ಮಾರ್ಕ್ ನ್ಯೂಮ್ಯಾರಿಕಲನ್ನು ಈಸಿಯಾಗಿ ಸ್ಕಿಪ್ ಮಾಡ್ಬೋದು. ಓಕೆ, ಯಾಕೆ ಅಂದರೆ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಟೋಟಲ್ ನಿಮಗೆ 9 ಕ್ವಶನ್ಸ್ ಇರುತ್ತೆ. 9 ಕ್ವಶನ್ಸಲ್ಲಿ 5 ಕ್ವಶನ್ಸ್ಗೆ ಮಾತ್ರ ಆನ್ಸರ್ ಮಾಡಬೇಕು. ಆ 9 ಕ್ವಶನ್ಸಲ್ಲಿ 1 ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಈ ನ್ಯೂಮ್ಯಾರಿಕಲ್ ಪ್ರಾಬ್ಲಮನ್ನು ನೀವು ಸ್ಕಿಪ್ ಮಾಡಿದರೆ ಟೋಟಲ್ 8 ಕ್ವಶನ್ಸ್ ಆಗುತ್ತೆ. 8 ಕ್ವಶನ್ಸಲ್ಲಿ 5 ಕ್ವಶನ್ಸ್ ಅಂತೂ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡಬೇಡಿ. ಓಕೆ, ಇನ್ನೊಂದು 5 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ. ಮೋಸ್ಟ್ ಪ್ರಾಬಬಲಿ 5 ಮಾರ್ಕ್ಸ್ಗೆ ಈ ಚಾಪ್ಟರಿಂದ 1 ಡೆರಿವೇಷನನ್ನು ಕೇಳ್ತಾರೆ. ಟೋಟಲ್ ಈ ಚಾಪ್ಟ್ರಲ್ಲಿ 6 ಡಿರವೇಷನ್ಸ್ ಇದೆ. 6 ಡಿರವೇಷನ್ಸು ಕೂಡ ತುಂಬ ಇಂಪಾರ್ಟೆಂಟ್. 6 ಡಿರವೇಷನ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಹಾಗಾದರೆ ಬನ್ನಿ ನೋಡೋಣ 1, 3 ಆ್ಯಂಡ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನಿದೆ, ಏನೇನು ಆನ್ಸರ್ಸನ್ನು ನೀವು ರೆಪ್ರೆಸೆಂಟ್ ಮಾಡಬೇಕು ಅಂತ. ಫಸ್ಟ್ ಕ್ವಶನ್, ದಟ್ ಈಸ್ ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ ಡಿಪೆಂಡ್ಸ್. ಇದನ್ನು 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. 3 ಪಾಯಿಂಟ್ಸ್ ಇದೆ, 3 ಪಾಯಿಂಟ್ಸನ್ನು ಕೂಡ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, ಮೆನ್ಷನ್ ದ ಮೆಥಡ್ಸ್ ಟು ಇನ್ಕ್ರೀಸ್ ದ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಆನ್ಸರನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ವಾಟ್ ಆರ್ ಡೈ ಎಲೆಕ್ಟ್ರಿಕ್ಸ್, ಮೆನ್ಷನ್ ದ ಟೈಪ್ಸ್ ಆಫ್ ಡೈ ಎಲೆಕ್ಟ್ರಿಕ್ಸ್. ಅಗೇನ್ ಇದನ್ನು 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಡೆಫಿನೇಷನ್ ಇದೆ ಅಂಡ್ ಟೈಪ್ಸ್ ಇದೆ. ಪೋಲಾರ್ ಡೈ ಎಲೆಕ್ಟ್ರಿಕ್ಸ್ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲ್. ಅಂಡ್ ನಾನ್ ಪೋಲಾರ್ ಡೈ ಎಲೆಕ್ಟ್ರಿಕ್ಸ್ ಅಂತಂದ್ರೇನು, ಅದಕ್ಕೆ ಎಕ್ಸಾಂಪಲ್ ನಿಮಗೆ ಗೊತ್ತಿರಬೇಕು. ಇದನ್ನು ಯೂಶಲಿ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ, ಡಿಫೈನ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್ ಅಂಡ್ SI ಯೂನಿಟ್. 3 ಮಾರ್ಕ್ಸ್ಗೆ ಕೇಳ್ಬೋದು. ಡೆಫಿನೇಷನ್ ಇದೆ, ಮ್ಯಾಥಮೆಟಿಕಲ್ ಫಾರ್ಮ್ ಇದೆ ಅಂಡ್ SI ಯೂನಿಟ್ ಇದೆ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸ್ಕೇಲಾರ್ ಕ್ವಾಂಟಿಟಿನ ಆರ್ ವೆಕ್ಟರ್ ಕ್ವಾಂಟಿಟಿನ ಅಂತ ಇದೆ. ನಾನು ಆನ್ಸರನ್ನು ಮಾಡಿದ್ದೀನಿ. ಇದನ್ನು ಯೂಶಲಿ MCQ ಅಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ವಾಟ್ ಈಸ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಗಿವ್ ಆನ್ ಎಕ್ಸಾಂಪಲ್. ಇದು ಕೂಡ ಇಂಪಾರ್ಟೆಂಟ್. ಡೆಫಿನೇಷನ್ ಅಂಡ್ ಎಕ್ಸಾಂಪಲ್ ನಿಮಗೆ ಗೊತ್ತಿರಬೇಕು. 3 ಪ್ರಾಪರ್ಟೀಸ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಇದನ್ನು 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. 3 ಪ್ರಾಪರ್ಟೀಸ್ ಇದೆ. 3 ಪ್ರಾಪರ್ಟೀಸನ್ನು ಕೂಡ ನೀವು 100% ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಂದೊಂದು ಪ್ರಾಪರ್ಟಿಗೆ ಒಂದೊಂದು ಮಾರ್ಕನ್ನು ಅಲೋಕೇಟ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟ್ರಲ್ಲಿ, ಡಿಫೈನ್ ಕೆಪಾಸಿಟೆನ್ಸ್ ಆಫ್ ಎ ಕೆಪಾಸಿಟರ್, ವಾಟ್ ಈಸ್ ಇಟ್ಸ್ SI ಯೂನಿಟ್ ಅಂತ ಇದೆ. ಕೆಪಾಸಿಟೆನ್ಸ್ ಆಫ್ ಅ ಕೆಪಾಸಿಟರ್ದು ನೀವು ಡೆಫಿನೇಷನನ್ನು ಮೆನ್ಷನ್ ಮಾಡಬೇಕು, SI ಯೂನಿಟನ್ನು ಮೆನ್ಷನ್ ಮಾಡಬೇಕು. ಅಲಾಂಗ್ ವಿತ್ ದಟ್ ಮ್ಯಾಥಮೆಟಿಕಲ್ ಫಾರ್ಮ್ ಆರ್ ಎಕ್ಸ್ಪ್ರೆಷನ್ ಅಂತ ನೀವೇನು ಕರಿತೀರೋ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. 3 ಮಾರ್ಕ್ಸ್ಗೆ ಕೇಳಿದರೆ ಡೆಫಿನೇಷನ್ಗೆ 1 ಮಾರ್ಕ್, ಎಕ್ಸ್ಪ್ರೆಷನ್ಗೆ 1 ಮಾರ್ಕ್ ಆ್ಯಂಡ್ SI ಯೂನಿಟ್ಗೆ 1 ಮಾರ್ಕನ್ನು ಅಲೋಕೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರ್ಲಿ ನೋಡೋದಾದರೆ, ವಾಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ ಇದೆ ಆ್ಯಂಡ್ ಮೆನ್ಷನ್ ಇಟ್ಸ್ ಯೂಸಸ್. 3 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಡೆಫಿನೇಷನ್ ಆ್ಯಂಡ್ ಯೂಸಸ್ ಮೆನ್ಷನ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ನೋಡಿ, ಈ ಚಾಪ್ಟ್ರಲ್ಲಿ ಡಿರವೇಷನ್ ಸ್ಟಾರ್ಟ್ ಆಗುತ್ತೆ. ನಾನು ಮುಂಚೆ ಹೇಳ್ದಂಗೆ ಈ ಚಾಪ್ಟ್ರಲ್ಲಿ ಟೋಟಲ್ 6 ಡಿರವೇಷನ್ಸ್ ಇದೆ. 6 ಡಿರವೇಷನ್ಸನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಡಿರವೇಷನನ್ನು 5 ಮಾರ್ಕ್ಸ್ಗೆ ಫಿಕ್ಸ್ ಆಗಿ ಕೇಳ್ತಾರೆ ನಿಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ. ಫಸ್ಟ್ ಡಿರವೇಷನ್ ನೋಡೋಣ. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇದೆ. ಇದೇ ಕ್ವಶನನ್ನು ಈ ವರ್ಷ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲಿ 3 ಮಾರ್ಕ್ಸ್ಗೆ ಕೇಳಿದ್ದಾರೆ.
ಸೊ ಈ ಡಿರೈವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ ನಾನು ಹಾಕಿದ್ದೀನಿ ಆ್ಯಂಡ್ ಏನೇನು ಆನ್ಸರನ್ನು ಬರೀಬೇಕು ಅದು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಆನ್ಸರ್ ಲಾಸ್ಟ್ಗೆ ನೀವು ಡಿರೈವ್ ಮಾಡಿದ ಮೇಲೆ ಏನು ಆನ್ಸರ್ ಬರುತ್ತೋ ಅದಕ್ಕೆ ನೀವು ಬಾಕ್ಸ್ ಹಾಕೋದನ್ನು ಮರಿಬೇಡಿ. ನಾನಿಲ್ಲಿ PDF ಅಲ್ಲಿ ಬಾಕ್ಸ್ ಹಾಕಿಲ್ಲ, ಬಟ್ ನೀವು ಆನ್ಸರನ್ನು ರೆಪ್ರೆಸೆಂಟ್ ಮಾಡುವಾಗ ಬಾಕ್ಸ್ ಹಾಕಬೇಕಾಗುತ್ತೆ. ಸೊ ದಟ್ ಅವ್ರಿಗೆ ಡಿರೈವ್ ಮಾಡಿದ ಮೇಲೆ ಲಾಸ್ಟಿಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅನ್ನೋದು ಪೇಪರ್ ಯಾರು ಚೆಕ್ ಮಾಡ್ತಾರೋ ಅವ್ರಿಗೆ ಬೇಗ ಗೊತ್ತಾಗಬೇಕು. ಹಾಗಾಗಿ ನೀವು ಬಾಕ್ಸನ್ನು ಹಾಕಿ. ನೆಕ್ಸ್ಟ್ ನೋಡಿ 13th ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್. ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ದ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಇದು ಈ ವರ್ಷ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಸೊ ಫೈನಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ಈ ಡಿರೈವೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ ಇದೆ ಆ್ಯಂಡ್ ಆನ್ಸರ್ ಕೂಡ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಈಸ್ 14th ಕ್ವಶನ್. ಡಿರೈವೇಷನ್ ಇದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಸ್ಟೋರ್ಡ್ ಇನ್ ಅ ಚಾರ್ಜಡ್ ಕೆಪಾಸಿಟರ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಪ್ರಾಕ್ಟೀಸ್ ಮಾಡಿ. ಡಯಾಗ್ರಾಮ್ ಇದೆ ಆ್ಯಂಡ್ ಆನ್ಸರು ಕೂಡ ನಾನಿಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ 15th ಕ್ವಶನ್, ಡಿರೈವ್ ಆ್ಯನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆ್ಯನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂತ ಡಿರೈವ್ ಮಾಡಿದ್ದೀನಿ. ನೋಡಿ, ನೀವು ಪ್ರಾಕ್ಟೀಸ್ ಮಾಡಿ PDF ಅಲ್ಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಎ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಆನ್ಸರನ್ನು ಬರೆದಿದ್ದೀನಿ ಆ್ಯಂಡ್ ಡಯಾಗ್ರಾಮ್ ಕೂಡ ನಾನು PDF ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 17th ಕ್ವಶನ್, ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಅ 2 ಕೆಪಾಸಿಟರ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಿರೈವೇಷನನ್ನು ಡಿರೈವ್ ಮಾಡಿದ್ದೀನಿ ಆ್ಯಂಡ್ ಡಯಾಗ್ರಾಮ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ನೋಡಿ, ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಈ ಚಾಪ್ಟರಿನ ಎಂಡಲ್ಲಿ ನಿಮ್ಮ MCERT ಟೆಕ್ಸ್ಟ್ ಬುಕ್ಕಲ್ಲಿ ಬ್ಲೂ ಕಲರ್ ಟೇಬಲ್ ಕಾಣಿಸುತ್ತೆ. ಈ ಬ್ಲೂ ಕಲರ್ ಟೇಬಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ MCQ ಪರ್ಪಸ್ಸಿಗೆ. ಓಕೆ, MCQ ನಿಮಗೆ ಈ ಟೇಬಲಿಂದ ಫ್ರೇಮ್ ಔಟ್ ಮಾಡಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಚಾಪ್ಟರಲ್ಲಿ ಏನೇನು ಫಿಸಿಕಲ್ ಕ್ವಾಂಟಿಟೀಸ್ ಬರುತ್ತೋ ಅದೆಲ್ಲದೂ ಕೂಡ ಈ ಟೇಬಲಲ್ಲಿ ಕೊಟ್ಟಿದ್ದಾರೆ. ಆ ಫಿಸಿಕಲ್ ಕ್ವಾಂಟಿಟೀಸ್ದು ರೆಸ್ಪೆಕ್ಟಿವ್ ಸಿಂಬಲ್, ಡೈಮೆನ್ಷನ್ಸ್, ಯೂನಿಟ್ ಆ್ಯಂಡ್ ರಿಮಾರ್ಕ್ಸನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ 100% ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ಈ ಟೇಬಲಿಂದನೇ ನಿಮಗೆ MCQ ಅಲ್ಲಿ ಕ್ವಶನ್ಸ್ ಫ್ರೇಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ SI ಯೂನಿಟ್ಸನ್ನು ಕೇಳ್ತಾರೆ ನಿಮಗೆ MCQ ಅಲ್ಲಿ. ಸೊ ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿ. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಪ್ಲೇಲಿಸ್ಟನ್ನು ಶೇರ್ ಮಾಡಿ. ಅವ್ರಿಗೂ ಕೂಡ ಡೆಫಿನೆಟ್ಲಿ ಈ ಪ್ಲೇಲಿಸ್ಟಿಂದ ಹೆಲ್ಪ್ ಆಗುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಟೇಕ್ ಕೇರ್ ಗೈಸ್.